ಜೋಯ್ಡಾದಲ್ಲಿ ಸೆಂಟ್ರಲ್ ಪ್ಲೇಸಲ್ಲಿ ಜನತಾ ದರ್ಶನ ಆಗಲೇಬೇಕು. ಯಾಕಂದರೆ ಇವತ್ತಿನ ತನಕ ಇಲ್ಲಿ ಯಾವುದೇ ಜನತಾ ದರ್ಶನ ಆಗಿಲ್ಲ. ಜನ ಮತ್ತು ಆಫೀಸರ್ ಅಥವಾ MP MLA ಗಳು ಬಂದು ಎಲ್ಲರೂ ಸೇರಿ ಒಂದು ದೊಡ್ಡದಾಗಿ ಒಂದು ಜನತಾ ದರ್ಶನ ಮಾಡಬೇಕು. ಇಲ್ಲಿ ಜನರಿಗಿರೋ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಆನ್ ದ ಸ್ಪಾಟು. ಮತ್ತು ಇಲ್ಲಿ ಇವತ್ತಿನವರೆಗೆ ಯಾವುದೇ ಈ ಥರ ಪ್ರೋಗ್ರಾಮ್ ಆಗಿಲ್ಲ. ಆಫೀಸರ್ ಬೇರೆ ಒಂದು ಸಣ್ಣ ಮೀಟಿಂಗ್ ಆಗ್ತದೆ, ಅದು ಸಾಲ್ವ್ ಆಗಲ್ಲ. ಹಾಗೆ ಪ್ರಾಬ್ಲಮ್ ಸಾಲ್ವ್ ಆಗದೆ ಆ ಮೀಟಿಂಗ್ ಮುಗ್ದು ಹೋಗ್ತದೆ. ಅದರಲ್ಲಿ ಯಾವುದೇ ಒಂದು ಸೊಲ್ಯೂಷನ್ ಇರಲ್ಲ. ಇಲ್ಲಿ ಗಟಾರ್ ಪ್ರಾಬ್ಲಮ್ ಆಗಲಿ ಅಥವಾ ಇಲ್ಲಿ ಕಸ ಒಗೆಯುವಂಥ ಪ್ರಾಬ್ಲಮ್ ಆಗಲಿ, ಒಂದು ಸರ್ಕಲಲ್ಲಿ ಒಂದು ಡಸ್ಟ್ಬಿನ್ ಸಹ ಇಲ್ಲ. ಇಲ್ಲಿ ಭಾಳಷ್ಟು ಪ್ರಾಬ್ಲಮ್ಗಳಿದೆ, ಭಾಳಷ್ಟು ಸುಧಾರಣೆಗಳು ಆಗಿದ್ದಾವೆ, ಅದು ಹಂಗೇನೂ ಇಲ್ಲ. ಆದರೂ ಮತ್ತೇನಾದ್ರು ಸಣ್ಣ ಪ್ರಾಬ್ಲಮ್ ಇರ್ತದೆ ಊರಲ್ಲಿ, ಅದನ್ನೆಲ್ಲನೂ ಸಾಲ್ವ್ ಮಾಡಲಿಕ್ಕೆ ಅಧಿಕಾರಿಗಳು ಪ್ರಯತ್ನ ಮಾಡಬೇಕು. ಯಾಕಂದರೆ ಅಧಿಕಾರಿಗಳು ಅಷ್ಟೇನು ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡಲ್ಲ ಜೋಯ್ಡಾ ತಾಲೂಕಿನಲ್ಲಿ. ಅವರು ಒಂದು ಇಂಟ್ರೆಸ್ಟ್ ತೊಗೋಬೇಕು. ನಮ್ಮ MP MLA ಗಳು ಅದಕ್ಕೆ ಒಂದು ಪ್ರೆಷರೈಸ್ ಮಾಡಿ ಇಲ್ಲಿ ಭಾಳಷ್ಟು ಕೆಲಸಗಳು ಆಗಬೇಕು. ಮತ್ತೇನಂದರೆ ನಮ್ಮ ಜೋಯ್ಡಾ ಸೆಂಟ್ರಲ್ ಪ್ಲೇಸಲ್ಲಿ ಇದು ಆಗಬೇಕು ಮತ್ತು ಪ್ರತಿಯೊಬ್ಬರಿಗೂ ಇದರಲ್ಲಿ ಇನ್ವೈಟ್ ಮಾಡಬೇಕು. ಅದೇ ರೀತಿ ಎಲ್ಲ ಅಧಿಕಾರಿಗಳು ಹಾಗೂ ಪ್ರತಿಯೊಬ್ಬರಿಗೂ ಇನ್ವೈಟ್ ಮಾಡಿ ಜನರು ಪರಸ್ಪರವಾಗಿ ತಮ್ಮ ಪ್ರಾಬ್ಲಮನ್ನು ಅಧಿಕಾರಿಗಳ ಹತ್ರ ಹೇಳಿಕೊಂಡು ಅದನ್ನು ಅಧಿಕಾರಿಗಳು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಭಾಳಷ್ಟು ಮಾಡಬೇಕು. ಯಾಕಂದರೆ ನಮ್ಮದು MP MLA ಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರೊಂದು ಪರಿಶ್ರಮದಿಂದ ಈಗ ಡೆವಲಪ್ಮೆಂಟ್ ಸಹ ಆಗ್ತಾ ಇದೆ. ಆದರೆ ಅಧಿಕಾರಿಗಳು ಅದನ್ನು ಹೆಚ್ಚಿನ ಒಂದು ಕಾಳಜಿಯಿಂದ ಮಾಡಬೇಕು ಮತ್ತು ಜನರಿಗೆ ಏನೇನು ಪ್ರಾಬ್ಲಮ್ ಇದೆ ಎಲ್ಲನೂ ಸಾಲ್ವ್ ಮಾಡಬೇಕು. ಯಾಕಂದರೆ ಬೇಸಿಕ್ ಅಮ್ಯುನಿಟೀಸೇ ಇಲ್ಲ ಜೋಯ್ಡಾದಲ್ಲಿ. ಒಂದು ಸೆಂಟ್ರಲ್ ಪ್ಲೇಸ್ ಆಗಿದ್ರು ಇಲ್ಲಿ ಯಾವುದೇ ರೀತಿ ಒಂದು ಫೆಸಿಲಿಟಿಗಳು ಒಂದು ಚೆನ್ನಾಗಿ ಇಲ್ಲ. ಅದಕ್ಕಾಗಿ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಅದರಲ್ಲಿ ಮತ್ತು ಏನಂದರೆ ಜೋಯ್ಡಾದಲ್ಲಿ ಸೆಂಟ್ರಲ್ಲಿ ಒಂದು ಸರ್ಕಲ್ ಇದೆ. ಅಲ್ಲಿ ಸರ್ಕಲಲ್ಲಿ ಯಾವುದೇ ರೀತಿ ಒಂದು ಸಿಗ್ನಲ್ಸ್ ಅಥವಾ ಒಂದು ರೋಡ್ ಮ್ಯಾಪಿಂಗ್ ಇಲ್ಲ. ಇಲ್ಲಿ ಯಾವುದೇ ಥರ ಗಾಡಿ ಹೋಗ್ತಾವೆ, ಹೆಂಗೂ ಬರ್ತಾವೆ. ಇಲ್ಲಿ ಒಂದು ಟ್ರಾಫಿಕ್ ಒಂದು ಸಿಸ್ಟಮ್ ಮಾಡಬೇಕು, ಲೈನಿಂಗ್ ಮಾಡಬೇಕು, ಲೈನ್ ಔಟ್ ಮಾಡಬೇಕು. ಮತ್ತು ಇಲ್ಲಿ ಸೈನ್ ಬೋರ್ಡ್ಸ್ ಹಾಕಬೇಕು, ರೋಡ್ ಮ್ಯಾಪ್ಸ್ ಒಂದು ಜನರಿಗೆ ಹೋಗಲಿಕ್ಕೆ ಒಂದು ಒಳ್ಳೆ ರೀತಿ ಒಂದು ಬೋರ್ಡ್ಸ್ ಹಾಕಬೇಕು.